ಅಂಚೆ ಮತಗಳ ಮರು ಎಣಿಕೆಯಲ್ಲಿ ಬಿಜೆಪಿಯ ಜೀವರಾಜ್ ಮುನ್ನಡೆಯನ್ನ ಸಾಧಿಸಿದ್ದಾರೆ. ರಾಜೇಗೌಡರಿಗೆ ಬಿದ್ದಿದ್ದಂತಹ 318 ಮತಗಳು ಮರು ಎಣಿಕೆಯಲ್ಲಿ ಅಸಿಂಧು ಆಗಿದೆ. ಇನ್ನು ಜೀವರಾಜ್ಗೆ 690 ಮತಗಳು ಬಂದಿದ್ರೆ ರಾಜೇಗೌಡಗೆ 314 ಮತಗಳು ಬಂದಿದೆ. ಜೀವರಾಜ್ಗೆ 2 ಮತ ಕಡಿಮೆ ಆಗಿದೆ. ಇನ್ನು ರಾಜೇಗೌಡಗೆ 251 ಮತ ಕಡಿಮೆ ಆಗಿದೆ. ಎಲ್ಲಾ ವರದಿ ಚುನಾವಣಾ ಆಯೋಗದ ಕೈ ಸೇರಿದ್ದು ಹೈಕೋರ್ಟ್ಗೆ ಸಲ್ಲಿಕೆ ಮಾಡಲಾಗಿದೆ. ಸದ್ಯ ಚುನಾವಣಾಧಿಕಾರಿ ಗೌರವ್ ಕುಮಾರ್ ಶೆಟ್ಟಿ ಈ ಬಗ್ಗೆ ಹೇಳಿಕೆಯನ್ನ ನೀಡಿದ್ದಾರೆ. ಇವತ್ತು ಹೈಕೋರ್ಟು 6ನೇ ಏಪ್ರಿಲ್ 2026ರಲ್ಲಿ ಒಂದು ತೀರ್ಪನ್ನು ಕೊಡುತ್ತೆ. ಆ ತೀರ್ಪಿನ ಪ್ರಕಾರ ನಮಗೆ ರಿವೆರಿಫಿಕೇಶನ್ ಮತ್ತು ರೀಕೌಂಟಿಂಗನ್ನು ಆದೇಶ ಮಾಡುತ್ತೆ. ಆ ಆದೇಶದಂತೆ ಇವತ್ತು ನಾವು ರಿವೆರಿಫಿಕೇಶನ್ ಹಾಗೂ ರೀಕೌಂಟಿಂಗನ್ನು ನಾವು ಮಾಡಿದ್ದೀವಿ. ಸಂಪೂರ್ಣ ಹೈಕೋರ್ಟ್ನ ಆದೇಶದಂತೆ ನಮಗೆ ತೀರ್ಪನ್ನು ಘೋಷಣೆ ಮಾಡುವಂಥದ್ದು ನಮಗೆ ಹೈಕೋರ್ಟ್ನ ಆದೇಶದಲ್ಲಿ ಹೇಳಿರಲಿಲ್ಲ. ಹಾಗಾಗಿ ನಾವು ಕೇವಲ ಪೋಸ್ಟಲ್ ಬ್ಯಾಲೆಟ್ ಅಲ್ಲಿ ಹೈಕೋರ್ಟ್ನ ಆದೇಶದಲ್ಲಿದ್ದಂಥದ್ದು EVM ಮತಗಳ ಬಗ್ಗೆ ಏನು ಹೇಳಿರಲಿಲ್ಲ, ಬರೀ ಅಂಚೆ ಮತಗಳ ಬಗ್ಗೆ ಮಾತ್ರ ಹೇಳಿದ್ದು. ಅಂಚೆ ಮತಗಳನ್ನು ಸುಮಾರು 279 ಅಂತ ಹೈಕೋರ್ಟ್ ಹೇಳಿತ್ತು. ಆ 279 ಅಂಚೆ ಮತಗಳನ್ನು ಮರುಪರಿಶೀಲನೆ ಮಾಡಿ ಬಾಕಿ ಉಳಿದಂತಹ ಅಂಚೆ ಮತಗಳನ್ನು ಮತಪತ್ರಗಳನ್ನು ಮರು ಎಣಿಕೆ ಮಾಡಿ ಅಂತ ಹೈಕೋರ್ಟ್ ಹೇಳಿತ್ತು. ಸೊ ಅದರಂತೆ ಇವತ್ತು ಸಂಪೂರ್ಣ ಪ್ರಕ್ರಿಯೆ ಇವತ್ತು ಮುಗಿಸಿದ್ವಿ. ಸೊ ಮುಗಿಸಿದ ನಂತರ ಹೈಕೋರ್ಟ್ನ ತೀರ್ಪಿನಲ್ಲಿ ನಮಗಿದ್ದಂಥದ್ದು ಇಬ್ಬರ ಬಗ್ಗೆ ಮಾತ್ರ. ಒಂದು ಅಭ್ಯರ್ಥಿ ಅಂದರೆ ಅಲ್ಲಿ ಪೆಟಿಷನರ್ ಅಂತ ಏನು ಕರಿತೀವಿ, ಮೇಲ್ಮನವಿದಾರರು ಜೀವರಾಜ್ ಅವರು, ಹಾಗೂ 1ನೇ ಎದುರುದಾರರು TD ರಾಜೇಗೌಡ ಅವರು. ಇವರಿಬ್ಬರ ವೋಟ್ನಲ್ಲಿ ಏನಾದರೂ ವ್ಯತ್ಯಾಸ ಇದ್ದರೆ ಅದನ್ನು ಚುನಾವಣಾ ಆಯೋಗಕ್ಕೆ ಸಲ್ಲಿಸುವಂಥದ್ದು. ಇಷ್ಟೇ ನಮಗಿದ್ದಿದ್ದು. ಸೊ ಹಾಗಾಗಿ ಇವರಿಬ್ಬರ ಮತಗಳಲ್ಲಿ, ಅಂಚೆ ಮತಗಳಲ್ಲಿ ನಾನು 2023ರಲ್ಲಿ ಆದಂತಹ ಮತ ಎಣಿಕೆಯಲ್ಲಿ ಇವರಿಬ್ಬರ ಮತಗಳನ್ನು ಸಂಖ್ಯೆಯನ್ನು ಹೇಳ್ತೇನೆ. 2023ರಲ್ಲಿ ಮೇಲ್ಮನವಿದಾರರಾದಂತಹ ಜೀವರಾಜ್ ಅವರಿಗೆ 692 ಮತಗಳು ಬಿದ್ದಿತ್ತು. ಆವಾಗ ಅದೇ ರೀತಿ 1ನೇ ಎದುರುದಾರರಾದಂತಹ, ನಾನು ಮಾತಾಡ್ತಿರುವಂಥದ್ದು ಸಂಪೂರ್ಣ ಎಲೆಕ್ಷನ್ ಪೆಟಿಷನ್ ಹೈಕೋರ್ಟಲ್ಲಿರುವಂಥದ್ದು. ಆವಾಗ 1ನೇ ಎದುರುದಾರರಾದಂತಹ TD ರಾಜೇಗೌಡರಿಗೆ 569 ಮತಗಳು ಬಿದ್ದಿತ್ತು. ಈಗ ಹೈಕೋರ್ಟ್ನ ತೀರ್ಪಿನ ಪ್ರಕಾರ ನಾವು ಮರುಪರಿಶೀಲನೆ ಮತ್ತು ಮರು ಎಣಿಕೆ ಮಾಡಿದ್ದೇವೆ. ಅದರಂತೆ ರಿವೆರಿಫಿಕೇಶನ್ ರೀಕೌಂಟಿಂಗ್ ನಂತರ ಮೇಲ್ಮನೆದಾರರಿಗೆ 690 ಮಾನ್ಯ ಮತಗಳು ಚಲಾವಣೆ ಆಗಿದೆ. ಅದೇ ರೀತಿ 1ನೇ ಎದುರುದಾರರಿಗೆ ಅಂದರೆ TD ರಾಜೇಗೌಡರಿಗೆ 314 ಮತಗಳು ಚಲಾವಣೆ ಆಗಿದೆ. ಈಗ ಹೈಕೋರ್ಟ್ನ ತೀರ್ಪಿನಲ್ಲಿ ಅವರ ಮತಗಳಲ್ಲಿ ಆಗಿರ್ತಕ್ಕಂಥ ವ್ಯತ್ಯಾಸದ ಬಗ್ಗೆ ಕೇಳಿದ್ದಾರೆ. ಮೇಲ್ಮನವಿದಾರರು ಅಂದರೆ DN ಜೀವರಾಜ್ ಅವರ ಮತಗಳ ಸಂಖ್ಯೆಯಲ್ಲಿ 2 ಕಡಿಮೆ ಆಗಿದೆ. 692 ಇದ್ದಿದ್ದು 690 ಆಗಿದೆ. 1ನೇ ಎದುರುದಾರರಾದಂತಹ TD ರಾಜೇಗೌಡರಿಗೆ ಹಿಂದೆ 569 ಇತ್ತು, ಈಗ 314 ಆಗಿದೆ. ಅಂದರೆ ವ್ಯತ್ಯಾಸ 255. ನಮಗೆ ಹೈಕೋರ್ಟ್ನಿಂದ ನಿರ್ದೇಶನ ಇದ್ದಿದ್ದು ಇಷ್ಟೇ. ಅದರ ಪ್ರಕಾರ ನಾವು ರಿವೆರಿಫಿಕೇಷನ್ ರೀಕೌಂಟಿಂಗನ್ನು ಮಾಡಿ ಈಗ ತಾನೇ ಸ್ಟ್ರಾಂಗ್ ರೂಮನ್ನು ಸೀಲ್ ಮಾಡಿ ಬಂದಿದ್ದೆ. ಹಾಗೆ ಎಲೆಕ್ಷನ್ ಕಮಿಷನ್ಗೆ ಈಗ ನಾನು ರಿಟರ್ನಿಂಗ್ ಆಫೀಸರ್ ಆಗಿ ಅಪಾಯಿಂಟ್ ಆಗಿರುವಂಥದ್ದು ಸ್ಟ್ರಾಂಗ್ ರೂಮ್ನಿಂದ ಓಪನ್ ಮಾಡಿ, ಸ್ಟ್ರಾಂಗ್ ರೂಮ್ನಿಂದ ಏನೇನು ನಮ್ಗೆ ಅವಶ್ಯಕ ವಸ್ತುಗಳಿದೆ ಅದನ್ನು ತಗೊಂಡು ಮರುಪರಿಶೀಲನೆ ಮತ್ತು ಮರು ಎಣಿಕೆ ಮಾಡುವಂಥದ್ದು ಮಾತ್ರ ನನ್ನ ವ್ಯಾಪ್ತಿ.
ನೀವೇನು ಟ್ಯಾಂಪರಿಂಗ್ ಬಗ್ಗೆ ಹೇಳ್ತಾ ಇದ್ದೀರಿ ಅದು ಕ್ರಿಮಿನಲ್ ಅಪರಾಧದ ಒಂದು ಅಲಿಗೇಷನ್ ಇದೆ. ಆ ವ್ಯಾಪ್ತಿ ನನಗೆ ರಿಟರ್ನಿಂಗ್ ಆಫೀಸರ್ ಆಸ್ ಎ ರಿಟರ್ನಿಂಗ್ ಆಫೀಸರ್ ನನಗೆ ಆ ವ್ಯಾಪ್ತಿ ಇಲ್ಲ. ಸರ್ 2023 ಸರ್ ಬಿದ್ದಂತ ಮತಗಳಿಗೂ ಈಗ ಕಡಿಮೆ ಆಗಿರೋದು ಹೆಚ್ಚಾಗಿರೋದು ಅದ್ರ ಬಗ್ಗೆ ಸರ್. ಹೌದು, ನಮಗೆ ರೀಕೌಂಟಿಂಗ್ ಮರುಪರಿಶೀಲನೆ ಮಾಡಿದ್ದೀವಿ. ಮೊದಲನೇ ಹಂತದಲ್ಲಿ ಮರುಪರಿಶೀಲನೆ ಮಾಡಿದ್ವಿ. ಹೈಕೋರ್ಟ್ ಹೇಳಿದ್ದಾರೆ ಅದೇ ರೀತಿ ಇತ್ತು. 279 ಹೈಕೋರ್ಟ್ ಹೇಳಿರುವಂಥದ್ದು ಮಾತ್ರ ಹೇಳ್ತಾ ಇದ್ದೀನಿ ನಾನು. 279 ಮತಗಳನ್ನು ರೀವೆರಿಫಿಕೇಶನ್ ಮಾಡಿ ಅಂತ ಹೇಳಿದ್ದು. ಅದೇ ರೀತಿ ಬಾಕಿ 1543 ಹೈಕೋರ್ಟ್ ಪ್ರಕಾರ 1543 ಮತಗಳನ್ನು ಹಾಗೂ ಈ ಮರುಪರಿಶೀಲನೆಯಲ್ಲಿ ಯಾವುದಾದ್ರೂ ಮಾನ್ಯ ಅಂತ ಏನಾದರೂ ಕಂಡು ಬಂದರೆ ಆ 1543 ಪ್ಲಸ್ ಈ ರಿಜೆಕ್ಟ್ ಆಗಿರುವಂಥದ್ರಲ್ಲಿ ಮಾನ್ಯ ಅಂತ ಏನು ಕಂಡು ಬರುತ್ತೆ ಅದನ್ನು ಸೇರಿಸ್ಬಿಟ್ಟು ಮರು ಎಣಿಕೆ ಮಾಡಿ ಅನ್ನುವಂಥದ್ದು ಹೈಕೋರ್ಟ್ ಹೇಳಿದ್ದು. ಸರ್ ಲಾಸ್ಟ್ ಸತಿ ಮಾನ್ಯ ಆಗಿದ್ದು ಈಗ ಅಮಾನ್ಯ ಆಗೋದಕ್ಕೆ ಕಾರಣ ಏನು ಸರ್? ಹೆಂಗೆ ಸರ್ ಅದು? ನಾವು ಚುನಾವಣಾ ಆಯೋಗದ ಹ್ಯಾಂಡ್ಬುಕ್ ಏನಿದೆ, ರೂಲ್ಸ್ ಏನಿದೆ, ಅದೇ ರೀತಿ 2-3 ಕಾಯ್ದೆಗಳಿದ್ದಾವೆ. ಆ ಕಾಯ್ದೆಗಳಲ್ಲಿ ನಮಗೆ ಯಾವ ರೀತಿ ಒಂದು ವೋಟನ್ನು ಆಕ್ಸೆಪ್ಟ್ ಮಾಡಬೇಕು ಅಥವಾ ರಿಜೆಕ್ಟ್ ಮಾಡಬೇಕು ಅನ್ನುವಂಥದ್ದು ಸ್ಪಷ್ಟ ನಿರ್ದೇಶನ ಇರುತ್ತೆ. ಸೊ ನಾವು ಅದರಂತೆ ನಾವು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.